ಅಲ್ಲಿಯ ಸ್ಥಳದಲ್ಲಿ ಒಂದಿಷ್ಟು ಸ್ಪಿರಿಚುವಲ್ ಎಸೆನ್ಸ್ ಇದ್ದರೂ ಸಹ ನನಗೆ ಆ ವ್ಯಕ್ತಿಗಳ ಮೇಲೆ ನಂಬಿಕೆ ಇಲ್ಲದೆ ಇರುವಂಥ ಕಾರಣದಿಂದ ಅವು ಸಮಾಜದ ಕೊಳಕು ಅಂತಾರಲ್ಲ, ಅಥವಾ ಈ ವ್ಯಕ್ತಿಗಳು ಮಾಡ್ತಾ ಇರುವಂಥ ವಿಚಾರವಂತಿಕೆಯ ಬಗ್ಗೆ ನನಗೆ ಯಾವತ್ತೂ ಧ್ವನಿ ಅಂತ ಇರುತ್ತಲ್ಲ, ಆದರೆ ಈ ರವಿಶಂಕರ್ ಗುರೂಜಿ ಅಂತವ್ರನ್ನ ನಾನು ಆ್ಯಕ್ಚುಲಿ ನನ್ನ ಚಿಕ್ಕ ವಯಸ್ಸಿನಿಂದ, ನಾನೊಂದು 9th 10th ಇದ್ದಾಗಿಂದನೇ ಕೆಲವು ವಿಚಾರಗಳಲ್ಲಿ ಫಾಲೋ ಬಂದಿದ್ದೆ. ಈ ಕಡೆ ವೆಜ್ಜು ಇಲ್ಲ, ಈ ಕಡೆ ನಾನ್ ವೆಜ್ಜು ಇಲ್ಲ, ಬದುಕದ ಬೇಡವ ಅನ್ನೋ ರೇಂಜಿಗೆ ಆಗೋ ಥರ ಆಗಿದೆ. ಅಲ್ಲಿನ ಕರ್ಮಕಾಂಡಗಳು ತಿಳಿದಾದ್ಮೇಲೆ, ಆ ವ್ಯಕ್ತಿ ಎನ್ಕ್ರೋಚ್ ಮಾಡ್ಕೊಂಡಂಥ ಅಕ್ಕಪಕ್ಕದ ಲ್ಯಾಂಡ್ಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಪೀಸ್ ಆಫ್ ಮೈಂಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಆರ್ಕಿಟೆಕ್ಚರ್ ಚೆನ್ನಾಗಿದೆ ಅನ್ನೋ ರೇಂಜಿಗೆ ಹೋಗ್ತಿದ್ದೆ. ಒನ್ ಆ್ಯಂಡ್ ಓನ್ಲಿ ಸದ್ಗುರು, ಇವರ ಮಾತು, ಪ್ರವಚನ ಇವೆಲ್ಲ ಕೇಳಿದ್ರೆ ಒಂದು ರೀತಿ ರಾಬಿನ್ ಶರ್ಮಾ, ಟೋನಿ ರಾಬಿನ್ಸ್, ಅಥವಾ ನಮ್ಮ ಈ ಇಶಾ ಫೌಂಡೇಶನ್ ಇಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇಟ್ ಇಸ್ ಅನ್ NGO. ಒಂದು NGO ಆದಮೇಲೆ ಯು ಡೋಂಟ್ ಹ್ಯಾವ್ ಅ ರೈಟ್ ಟು ಆ್ಯಕ್ಚುಲಿ ಕಲೆಕ್ಟ್ ಮನಿ ಫಾರ್ ರಿಸರ್ವಿಂಗ್ ಅ ಸೀಟ್. ಮಹಾಶಿವರಾತ್ರಿಯ ಮಹಾಸಂಗಮ ಅಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನರನ್ನ ಸೇರಿಸುವಂಥ ಪ್ರಯತ್ನಕ್ಕೆ ಸದ್ಗುರು ಅವರು ಒಂದಾಗಿದ್ದಾರೆ. ಗಂಗಾ ಅಂತೆ, ಯಮುನಾ ಅಂತೆ, ಗೋದಾವರಿ ಅಂತೆ, ಆ ಥರ ಈ ಥರ ಒಂದು 10 ಸೆಕ್ಷನ್ಸ್ಗಳನ್ನು ಮಾಡಿಬಿಟ್ಟು ಫ್ರಂಟ್ ಸೆಕ್ಷನ್ನಿಗೆ 50,000 ರೂಪಾಯಿ ಪರ್ ಪರ್ಸನ್ ಅನ್ನುವಂಥ ಬೆಲೆಯನ್ನು ಇಟ್ಟಿದ್ದಾರೆ. 300 × 50,000 ಎಷ್ಟಾಯ್ತು ಗುರು ಕಲೆಕ್ಷನ್ನು? ಅಲ್ಲೋಗಿ ಕೂತ್ಕೊಂಡು ಈ ಸದ್ಗುರುದು ಮೇಲ್ಗಡೆದು ಪರ್ಫಾರ್ಮೆನ್ಸ್ ನೋಡೋದು ಒಂದೇ, ನೀವು ಮನೇಲಿ ಕೂತ್ಕೊಂಡು ಲೈವ್ ನೋಡೋದು ಒಂದೇ. ಅಂಥ ಜಾಗಕ್ಕೆ ಫ್ರೀ ಸೀಟಿಂಗ್. ಈ ಡೊನೇಷನಿಗೆ ಲೆಕ್ಕಾಚಾರ ಯಾರು ಕೊಡ್ತಾರೆ ಮಿಸ್ಟರ್ ಸದ್ಗುರು? ಕ್ಯಾನ್ ಯು ಪ್ಲೀಸ್ ಆನ್ಸರ್ ದಿಸ್? ಮೋಟ್ರ್ ಸೈಕಲ್ ಇಟ್ಕೊಂಡು ಊರೆಲ್ಲ ಸುತ್ತಿದ್ರಲ್ಲ ಸೇವ್ ಸಾಯಿಲ್ ಅಂತ, ಎಷ್ಟಪ್ಪ ದುಡ್ಡು ಕಲೆಕ್ಷನ್ ಮಾಡಿದ್ರಿ? ಆ ದುಡ್ಡಿನ ಲೆಕ್ಕ ಎಲ್ಲ ಐತೆ? ಆ ದುಡ್ಡನ್ನೆಲ್ಲ ಏನು ಮಾಡಿದ್ರಿ? ಯಾರೂ ಪ್ರಶ್ನೆ ಮಾಡೋರಿಲ್ಲ.